ಈ ಸೈಕಲಾಜಿಕಲ್ ಒಂದು ಡ್ರಾಮಾ ಏನಿದೆ ಅದನ್ನು ಸಹ ನಿಜ ಅಂದ್ಕೊಂಡ್ಬಿಡ್ತೀವಿ, ರಿಯಲ್ ಅಂದ್ಕೊಂಡ್ಬಿಡ್ತೀವಿ. ಅದು ನಿಜವಾಗ್ಲೂ ಎಕ್ಸಿಸ್ಟೆನ್ಸ್ ಅಲ್ಲ, ನಮ್ಮ ಅನಿಸಿಕೆ ಅಷ್ಟೇ. ನೀನು ಡ್ರಾಮಾ ಎಷ್ಟು ಸೀರಿಯಸ್ ಆಗಿಬಿಟ್ಟಿರುತ್ತೆ ತಲೆದು ಅಂದರೆ, ಕಾಸ್ಮಿಕ್ ಡ್ರಾಮಾ ಅದು ಏನೂ ಇಲ್ಲ, ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಕಾಸ್ಮಿಕ್ ಡ್ರಾಮಾಕ್ಕಿಂತ ದೊಡ್ಡದಾಗಿ ಕಾಣುತ್ತೆ ನೀವು ಅಂದ್ಕೊಂಡಿರೋದು. ಇದು ಮಿಸ್ಕನ್ಸೆಪ್ಷನ್ ಅಲ್ವಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ. ಇದರಿಂದ ನಿಮಗೆ ಜೀವನ ನೋಡೋದು ದೃಷ್ಟಿನೇ ಬದಲಾಗುತ್ತೆ, ವಿಷನ್ನೇ ತಪ್ಪಾಗೋಗುತ್ತೆ. ಆವಾಗ ಬೇರೆಯವ್ರ ಬೆನ್ನು ಕೆರಿಬೇಕು, ನೀವು ಅವ್ರು ನಿಮ್ಮ ಬೆನ್ನು ಕೆರಿಬೇಕು, ಸ್ಕ್ರ್ಯಾಚಿಂಗ್ ಒನ್ಸ್ ಬ್ಯಾಕ್ ಅಂತ ಇದು ಡ್ರಾಮಾದಲ್ಲಿ ಇರುತ್ತೆ. ಇದೇ ದೊಡ್ಡದಾಗುತ್ತೆ. ಇವ್ರನ್ನ ಹೇಗೆ ಮೆಚ್ಚಿಸೋದು, ಇವ್ರು ಹೇಗೆ ಹೊಗಳೋ ಮಾಡೋದು, ಇವರು ಶಭಾಷಣಕ್ಕೆ ಏನು ಮಾಡಲಿ, ಪ್ರಪಂಚ, ಇವರು ಅಂದರೆ ಪ್ರಪಂಚ, ಸಮಾಜ ಎಲ್ಲ. ಆ ವ್ಯಾಲಿಡೇಷನ್ ಬಹಳ ಮುಖ್ಯ ಆಗೋಗುತ್ತೆ. ಇದೊಂದು ದೊಡ್ಡ ಕಾಯಿಲೆ, ಸತ್ಯ ಪೂರ್ತಿ ಮುಚ್ಚೋಗುತ್ತೆ. ಕಾಸ್ಮಿಕ್ ಡ್ರಾಮಾನಲ್ಲಿ ನಮಗೊಂದು ರೋಲ್ ಇದೆ. ಆ ರೋಲ್ ಏನು, ಆ ರೋಲ್ ಯಾಕೆ, ಅದು ಯಾಕೆ ಮಾಡಬೇಕು, ಆ ರೋಲ್ನಲ್ಲಿ ಯಾವುದು ನಿಜವಾದ ಕ್ಯಾರೆಕ್ಟರು, ನಿಜವಾದ ಎಸೆನ್ಸ್ ಏನು, ಕತೆ ಏನು, ನಂದು ನಾನು ಯಾಕೆ ಬಂದಿದ್ದೀನಿ, ಕರ್ಮದ ಶೇಷ ಏನು, ಅದನ್ನು ತೀರಿಸೋದು ಹೇಗೆ, ಇದೆಲ್ಲ ತಲೆಗೆ ಬಂದಾಗ ನಿಜವಾಗ್ಲೂ ಕಾಸ್ಮಿಕ್ ಡ್ರಾಮಾ ಎಂಜಾಯ್ ಮಾಡ್ತೀರಾ. ಪರಮಾತ್ಮನ ಸಂಘ ಯಾವಾಗಲೂ ನಿಮಗಿರುತ್ತೆ, ಸತ್ಸಂಗ ಯಾವಾಗಲೂ ಇರುತ್ತೆ, ಎಲ್ಲ ಸಿಗುತ್ತೆ. ಯಾಕೆಂದರೆ ನಿಮ್ಮ ಡ್ರಾಮಾ ಅಲ್ಲ ಇದು, ಅದು ಅವ್ನ ಡ್ರಾಮಾ. ನಿಮ್ಮದೊಂದು ಅಲ್ಲಿ ಬರೀ ರೋಲ್ ಅಂಡ್ ಸೀನ್ ಸಿಕ್ಕದಾಗ ಹೋಗೋದು, ಆಪರ್ಚುನಿಟಿ ಕಳ್ಕೊಬಿಡೋ.